ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. 2-3 ಜನ ಕೇಳಿದ್ರು ದಕ್ಷಿಣಾಯನ ಯಾವಾಗ ಬರುತ್ತೆ ಅಂತ. ಜುಲೈ 16, ಈ ತಿಂಗಳು 16ನೇ ತೇದಿ ದಶಮಿ ಅನುಷ್ಠಾನ ಆಗುತ್ತೆ. ದಕ್ಷಿಣಾಯನ ಪುಣ್ಯಕಾಲ ಮತ್ತು ಚಾಕ್ಷುಷ ಮನ್ವಾದಿ ಪುಣ್ಯಕಾಲ ಹಾಗೆ ಅಂತ ಹೇಳಿ ಅವತ್ತು ಯತಿಗಳಿಗೆ ಹಸ್ತೋದಕ ಉಂಟು. ದಶಮಿ ಅನುಷ್ಠಾನ ಆದ ಕಾರಣ ಮರುದಿವಸ ಚಾತುರ್ಮಾಸ ವ್ರತಾರಂಭ, ಶಾಖಾವ್ರತ ಆರಂಭ, ಏಕಾದಶಿ, ಸರ್ವೇಷಾಂ ಏಕಾದಶಿ. ಈ ದಕ್ಷಿಣಾಯನ ಪರ್ವಕಾಲದಲ್ಲಿ ಸರ್ವಪಿತೃ ತರ್ಪಣ ಅಂತ ಹೇಳಿದ ಕಾರಣ ನಿಮಗೆ ನಿಮ್ಮ ಕೂಡ ಇದ್ದ ಪಿತೃಗಳು ಅವರ ಹೆಸರು ಗೋತ್ರ ಏನು ಸ್ವಂತ ನಿಮಗೆ ಹಾಗೆ ಎಂಬುದನ್ನು ಎಲ್ಲರೂ ಒಂದು ಲಿಸ್ಟ್ ಬರೆದು ಇಟ್ಟುಕೊಬೇಕು. ನಮಗೆ ತಿಳಿದರೂ ಆ ಸಂದರ್ಭದಲ್ಲಿ ಜ್ಞಾಪಕ ಬರೋದು ಆದ ಕಾರಣ ಅವರವರ ಹೆಸರು ಗೋತ್ರ ಇದೆಲ್ಲ ಬರೆದು ಇಟ್ಟುಕೊಂಡು ತರ್ಪಣ ಕೊಟ್ಟು ಪಿತೃಗಳ ಅನುಗ್ರಹವನ್ನು ತಗೊಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಯಾಕಂತಂದರೆ ಒಂದೊಂದು ವರ್ಷವೂ ಮಹಾಲಿ ಪಕ್ಷದಲ್ಲೇ ಹೇಳ್ತಾವೆ, ಎಲ್ಲ ತಿಳಿಯೋದು ಅಂತ ಹೇಳ್ತಾರೆ. ಇಲ್ಲಿ ಬರೋ ಹೊತ್ತಿಗೆ ತರ್ಪಣ ಕೊಡೋ ಹೊತ್ತಿಗೆ ಅವ್ರ ಹೆಸರು ತಿಳಿಲ್ಲ, ಗೋತ್ರ ತಿಳಿಲ್ಲ, ಏನು ಸ್ವಂತ ತಿಳಿಲ್ಲ ಅಂತ ಹೇಳ್ತಾರೆ. ಹೀಗೆಲ್ಲ ಇನ್ನೂ ಇದ್ದಾರೆ. ನಾವು ಒಂದೊಂದು ವರ್ಷವೂ ಅದನ್ನು ಹೇಳ್ತಾವೆ, ಮೊದಲೇ ಲಿಸ್ಟೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿಗಳ್ರಿ ಅಂತ ಹೇಳ್ತಾವೆ. ಅಂದರೆ ಪಿತೃಗಳಿಗೆ ಋಣ ತೀರಿಸುವ ಸಂದರ್ಭ ಅದು ಬಿಟ್ಟರೆ ಬರೀ ದಿನದಲ್ಲಿ ದಿಢೀಂತ ತರ್ಪಣ ಆಗೋದಿಲ್ಲ. ಆದ ಕಾರಣ ದಯವಿಟ್ಟು ಎಲ್ಲರೂ ಬಂದು ಅವರವರ ಪಿತೃಗಳನ್ನು ನೆನಪಿಸಿಕೊಂಡು ಮಾಡುವ ಆ ಕರ್ಮ. ಅದರಿಂದ ಎಲ್ಲರ ಹೆಸರು ಗೋತ್ರ ಏನು ಸ್ವಂತ ಇದನ್ನು ಬರೆದು ಇಟ್ಟುಕೊಂಡು ದಯಮಾಡಿ ಎಲ್ಲರೂ ತರ್ಪಣ ಕೊಡ್ರಿ. ಎಲ್ಲರಿಗೂ ಪಿತೃಗಳ ಇಡೀ ವಂಶಕ್ಕೂ ಪಿತೃಗಳ ಆಶೀರ್ವಾದವಾಗುತ್ತೆ. ಏನಾರ ಸಂದೇಹ ಇದ್ದರೆ ಇದರಲ್ಲಿ ಕೇಳ್ಬೋದು. ಈ ನಂಬರ್ ಈ ಸ್ಕ್ರೀನ್ಲಿದೆ, ಇದರಲ್ಲಿ ಕೇಳಬಹುದು. ಶ್ರೀಕೃಷ್ಣಾಯ ನಮಃ. ವರಾಹರೂಪಂ ದೈವವರೀತಂ ವರಾಹರೂ